ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತು 24 ಡಿಸೆಂಬರ್. ಇವತ್ತು ಬಂದ್ಬಿಟ್ಟು ಬುಧವಾರ. ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಸರಿನಾ? ಇವತ್ತಿನ ವ್ಲಾಗಲ್ಲಿ ನನ್ನ ಒಂದು ಚಿಕ್ಕ ಶಾಪಿಂಗ್ ಇದೆ, ಅದು ನಿಮ್ಮ ಜೊತೆ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ. ನಾಳೆ ವ್ಲಾಗ್ ಮಾಡೋಣ ಅಂದ್ಕೊಂಡಿದ್ದೆ, ಸರಿ ಸ್ವಲ್ಪ ಶಾಪಿಂಗ್ ಹೋಗಬೇಕು ಅಂಥೇಳಿ ಹೋಗ್ತಾ ಇದ್ದೀನಿ. ಹಾಗಾಗಿ ಒಂದು ಸ್ಮಾಲ್ ಕ್ಲಿಪ್ಪಿಂಗ್ಸು ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಅಂದರೆ ಮೊನ್ನೆ ನಾನು ಏನಕ್ಕೆ ಶಾಪಿಂಗ್ ಹೋಗ್ತಾ ಇದ್ದೀನಿ ಅಂಥೇಳಿ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ, ಸರಿನಾ? ಇವಾಗ ಸಂಜೆ ಆಗಿದೆ. ಆವಾಗಲೇ ಟೈಮ್ ಬಂದುಬಿಟ್ಟು ಮೇ ಬಿ 6:30, 7 o'clock ಆಗಿದೆ. 7 o'clock ಆಗಿದೆ. ನನ್ನ ಮಕ್ಕಳಿಗೆ ಅಬಕ ಕ್ಲಾಸ್ ಇರೋದ್ರಿಂದ ನನ್ನ ಮಕ್ಕಳು ಅಬಕ ಕ್ಲಾಸಿಗೆ ಹೋಗಿದ್ದಾರೆ. ಇನ್ನೇನೋ ಬರ್ತಾಳೆ ಇವಾಗ ಅವಳು ಬಂದ ಮೇಲೆ ನಾನು ಸ್ವಲ್ಪ ಶಾಪಿಂಗ್ ಹೋಗ್ಬಿಟ್ಟು ಬರ್ತೀನಿ. ಏನು ತಗೋತೀನಿ ಅಂಥೇಳಿ, ಶಾಪಿಂಗ್ ಏನು ಮಾಡ್ಕೊಂಬರ್ತೀನಿ ಅಂಥೇಳಿ ನಿಮಗೆ ಶೇರ್ ಮಾಡ್ತೀನಿ. ಏನಕ್ಕೆ ಹೋಗ್ತಾ ಇದ್ದೀನಿ ಶಾಪಿಂಗ್ಗೆ ಅಂಥೇಳಿ. ತುಂಬ ಏನಿಲ್ಲ, ಒಂದೇ ಒಂದು ವಸ್ತು ತರಕ್ಕೆ ಹೋಗಬೇಕು, ಹಾಗಾಗಿ ಹೋಗ್ತಾ ಇದ್ದೀನಿ. ಇನ್ನೇನು ರೆಡಿ ಆಗಿಲ್ಲ, ಸ್ವಲ್ಪ ಸಾಂಬಾರಿಗೆಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಆಮೇಲೆ ಹೋಗೋಣ ಅಂದ್ಕೊಂಡಿದ್ದೀನಿ. ಇವತ್ತು ಬಂದುಬಿಟ್ಟು ಹಿತ್ಕಿದ ಬೇಳೆ ಸಾಂಬಾರು ಮಾಡ್ತಾ ಇದ್ದೀನಿ. ಮಾಮೂಲಿ ಸಾಂಬಾರೆಲ್ಲ ಮಾಡ್ತಾರಲ್ವ, ಅದೇ ಥರ ಅಲ್ಲ, ಬೇರೆ ಥರ ಮಾಡ್ತಾ ಇದ್ದೀನಿ. ಇವತ್ತು ಮೆಂತ್ಯ ಸೊಪ್ಪು ಹಾಕ್ಬಿಟ್ಟು ಕೈಮಾ ಮಾಡ್ತೀವಲ್ವ, ಕೈಮಾ ಉಂಡೆ ಆ ಥರದ್ರಲ್ಲಿ ಕೈಮಾ ಉಂಡೆ ಮಾಡ್ತೀವಲ್ವ ಆ ಮಸಾಲೆ ಹಾಕ್ಬಿಟ್ಟು ಹಿತ್ಕಿದ ಬೇಳೆ ಸಾಂಬಾರು ಮಾಡ್ತಾ ಇದ್ದೀನಿ. ಆದರೆ ಅದು ನಿಮ್ಮ ಜೊತೆ ರೆಸಿಪಿ ಶೇರ್ ಮಾಡ್ತೀನಿ. ಬನ್ನಿ, ಇವತ್ತಿನ ದಿನ ಹೇಗೆ ಹೋಗುತ್ತೆ ಅಂಥೇಳಿ ನಿಮ್ಮ ಜೊತೆನೂ ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಸರಿನಾ? ಇವಾಗ ಫಸ್ಟು ರೆಡಿ ಆಗಿಬಿಟ್ಟು ಸ್ವಲ್ಪ ಶಾಪಿಂಗ್ ಎಲ್ಲ ಹೋಗ್ಬಿಟ್ಟು ಬಂದು ಆಮೇಲಿಂದ ಮತ್ತೆ ಸಾಂಬಾರು ಮಾಡ್ತೀನಿ. ಸ್ವಲ್ಪ ಪ್ರಿಪ್ರೇಷನ್ ಎಲ್ಲ ಮಾಡಿ ಇಟ್ಬಿಟ್ಟು ಹೋಗ್ತೀನಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇನ್ನೇನು ಈ ವರ್ಷ ಮುಗೀತು, 2025 ಮುಗೀತು. ನಾನು ಅಂದ್ಕೊಂಡಿರೋದೇನೂ ಆಗಿಲ್ಲ. ನೆಕ್ಸ್ಟ್ 26ಕ್ಕಾದರೂ ನಾನು ಅಂದ್ಕೊಂಡಿರೋದೆಲ್ಲ ಸಕ್ಸಸ್ ಆಗಲಿ. ಫಸ್ಟ್ ಬಂದುಬಿಟ್ಟು ನಾನು ಸ್ವಲ್ಪ ಡಯಟ್ ಮಾಡಿಬಿಟ್ಟು ಸ್ವಲ್ಪ ಸಣ್ಣ ಆಗಬೇಕು ಅಂದ್ಕೊಂಡಿದ್ದೆ 2025ರಲ್ಲಿ. ಅದು ಆಗಲಿಲ್ಲ. ಇವಾಗ 2026ರಲ್ಲಿ ಮಾಡೇ ಮಾಡ್ತೀನಿ. ನನ್ನ ಹೆಲ್ತಿಗೆ ಚಾಲೆಂಜ್ ತಗೊಂಡು ನಾನು 2026ರಲ್ಲಿ ಸ್ವಲ್ಪ ಡಯಟ್ ಮಾಡಿಬಿಟ್ಟು ಒಂದು ಸ್ವಲ್ಪ ಸಣ್ಣ ಆಗಬೇಕು ಅಂತ ಇದ್ದೀನಿ. ಸ್ವಲ್ಪ ಅಂದ್ರೂ ಒಂದು 3 to 5 ಇಯರ್ಸು 5 ಏರುತ್ತಾ ಇದ್ದೀನಿ. ವೇಟು ಸ್ವಲ್ಪ ಸಣ್ಣ ಆಗಬೇಕು ಅಂತ ಇದ್ದೀನಿ. ಅಂದರೆ ನಾನು ಸ್ವಲ್ಪ ದಪ್ಪ ಇದ್ರೇ ಚೆನ್ನಾಗಿ ಕಾಣ್ತೀನಿ ಅಂತಾರೆ. ಹಾಗಾಗಿ ತೀರ ದಪ್ಪ ಆದರೆ ತುಂಬ ಚೆನ್ನಾಗಿರಲ್ಲ. ಹಾಗಾಗಿ ಒಂದು ಸ್ವಲ್ಪ ನನ್ನ ಟಮ್ಮಿ ಒಂದು ಸ್ವಲ್ಪ ಕರಗ್ಸೋಣ ಅಂದ್ಕೊಂಡಿದ್ದೀನಿ. ಅದು 26ಕ್ಕೆ ಮಾಡ್ತೀನಿ. ಅದು ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ, ಸರಿನಾ? 26 ಬರಲಿ ಅಂತೇಳಿ ಕಾಯ್ತಾ ಇದ್ದೀನಿ. ಅದಕ್ಕೆ ನನ್ನ ಚಾಲೆಂಜ್ ಎಲ್ಲ ಸ್ಟಾರ್ಟ್ ಮಾಡ್ತೀನಿ. ಇವಾಗ ಬಂದುಬಿಟ್ಟು ಸ್ವಲ್ಪ ಸಾಂಬಾರೆಲ್ಲ ರೆಡಿ ಮಾಡ್ತೀನಿ. ಮೆಂತ್ಯ ಸೊಪ್ಪು ತಂದು ಇಟ್ಟಿದ್ದಾರೆ ನನ್ನ ಹಸ್ಬೆಂಡು. ಇಲ್ಲಿ ಇದು ಇವಾಗ ಕ್ಲೀನ್ ಮಾಡಿಬಿಟ್ಟು ಮೆಂತ್ಯ ಸೊಪ್ಪು ಹಾಕ್ಬಿಟ್ಟು ಮಾಡ್ತೀನಿ. ಹಿತ್ತಕ್ಕಿ ಇಟ್ಟಿದ್ದೀನಿ. ಹಿತ್ಕಿರೋದೆಲ್ಲ ರೆಡಿ ಇದೆ. ಜಸ್ಟ್ ಸಾಂಬಾರು ಒಂದು ಮಾಡಬೇಕು. ಇಲ್ಲಿ ಎಲ್ಲ ಹಿತ್ಕಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಇವಾಗ ಜಸ್ಟು ಸಾಂಬಾರು ಮಾಡಬೇಕು. ಬನ್ನಿ, ಇವಾಗ ಬೇಗ ಸ್ವಲ್ಪ ರೆಡಿ ಮಾಡಿಬಿಟ್ಟು ಹೋಗ್ಬಿಟ್ಟು ಬಂದು ಆಮೇಲೆ ಸಾಂಬಾರು ಮಾಡ್ತೀನಿ, ಸರಿನಾ? ಇವತ್ತಿನ ಸಾಂಬಾರು ರೆಸಿಪಿ ನಿಮ್ಮ ಜೊತೆನೂ ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನೀವು ಇದೇ ಥರ ಹೇಗೆ ಮಾಡ್ತೀರಾ ಅಂಥೇಳಿ ನನಗೆ ಕಮೆಂಟ್ ಮಾಡಿ. ಹಾಗೆ ನಿಮ್ಮದು 2025 ಹೇಗೋಯ್ತು ಅಂಥೇಳಿನೂ ನನಗೆ ಕಮೆಂಟ್ ಮಾಡಿ. ಇನ್ನೇನು 5 ದಿವಸ ಹೋದರೆ 2026ಕ್ಕೆ ಬಂದೇ ಬಿಟ್ವಿ. ಇವಾಗ ನನ್ನ ಲೈಫಲ್ಲಿ ಸ್ವಲ್ಪ ಜಾಸ್ತಿ ಸ್ವಲ್ಪ ಬೇಜಾರಾಗಿರೋ ದಿನವೇ ಆಯಿತು. ನಾವು ಒಬ್ಬರನ್ನ ಕಳ್ಕೊಂಡ್ಬಿಟ್ವಿ. ಅದೇನು ಅಂತೇಳಿ ನಿಮಗೂ ಗೊತ್ತಿದ್ದಾನೆ. 2025 ನಮ್ಮ ಸ್ಯಾಡ್ ಇಯರ್ ಆಯಿತು. 2026 ಸ್ವಲ್ಪ ಖುಷಿಯಾಗಿ ಹೋಗಲಿ ಅಂಥೇಳಿ ದೇವ್ರ ಹತ್ರ ಪ್ರಾರ್ಥನೆ ಮಾಡಿಬಿಟ್ಟು 26ಕ್ಕೆ ಕಾಲಿಡೋಣ. ಸರಿ ಫ್ರೆಂಡ್ಸ್,
ಶಾಪಿಂಗ್ ಹೋಗ್ಬಿಟ್ಟು ಬರೋಣ. ಬಂದುಬಿಟ್ಟು ಆಮೇಲೆ ಸಾಂಬಾರು ರೆಸಿಪಿ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಬನ್ನಿ, ಇವಾಗ ಶಾಪಿಂಗ್ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ನಾನು ಬಂದುಬಿಟ್ಟು ಒಂದು ಹೇರ್ ಡ್ರೈಯರು ಮತ್ತು ಒಂದು ಹೇರ್ ಸ್ಟ್ರೈಟ್ನರ್ ಬೇಕಾಗಿತ್ತು. ಹಾಗಾಗಿ ಇದು ನಮ್ಮ ಮನೆ ಹತ್ರ ಇರುವಂತಹ ಸ್ಮಾರ್ಟ್ ಮಾಲಿಗೆ ಬಂದಿದ್ದೀನಿ. ಇದು ಫುಡ್ ಮಾಲ್ ಅಂತ ಇತ್ತು, ಇವಾಗ ಸ್ಮಾರ್ಟ್ ಅಂತ ಆಗಿದೆ. ಇದರಲ್ಲಿ ಈ ಕಂಪ್ನಿದು ನನ್ನ ಹತ್ರ ಹೇರ್ ಸ್ಟ್ರೈಟ್ನರ್ ಇತ್ತು. ನನಗೆ ಅಷ್ಟೊಂದು ಇಷ್ಟ ಆಗಿಲ್ಲ, ಅದು ಸ್ಟ್ರೈಟ್ನರ್ ಆಗ್ತಾ ಇದಕ್ಕಿಲ್ಲ. ಹಾಗಾಗಿ ಬೇರೆದು ಯಾವುದಾದ್ರೂ ನೋಡೋಣ ಅಂದ್ಕೊಂಡು ಬಂದಿದ್ದೆ. ಅದೇ ಕಂಪ್ನಿದಿತ್ತು. ನಾನು ಒಂದು ಹೇರ್ ಡ್ರೈಯರ್ ಒಂದೇ ತೊಗೊಂಡಿದ್ದೀನಿ. ಅದು ಯಾವುದು ಅಂಥೇಳಿ ಮನೆಗೆ ಹೋಗಿ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಆಮೇಲೆ ಒಂದು ನನಗೆ ಏನೇನೋ ಬೇಕಾಗಿತ್ತು, ಅದೆಲ್ಲ ನೋಡ್ತಾ ಇದ್ದೆ. ಅಲ್ಲೇನೋ ಸಿಗಲಿಲ್ಲ ನನಗೆ. ಏನಕ್ಕೆ ತೊಗೊಂಡಿಲ್ಲ ಆದಮೇಲೆ ಏನಕ್ಕೆ ಹೇಳೋಣ ಅಂದ್ಕೊಂಡು ಹೇಳಿಲ್ಲ. ಇಲ್ಲೆಲ್ಲ ಥರದ್ದು ಇದೆ, ಗ್ಲಾಸ್ ಜಾರು, ಸ್ಟವ್ಸು. ಆಮೇಲೆ ಕೆಳಗಡೆ ಇದು ಫಸ್ಟ್ ಫ್ಲೋರು. ಗ್ರೌಂಡ್ ಫ್ಲೋರಲ್ಲಿ ಬಂದುಬಿಟ್ಟು ಮನೆಯಲ್ಲಿ ಬೇಕಾಗಿರುವಂತಹ ಗೋದ್ರೇಜ್ ಎಲ್ಲನೂ ಇರುತ್ತೆ. ಇದೆ ಪ್ಲಾಸ್ಟಿಕ್ ಬಾಟಲ್ಸು, ಬಾಕ್ಸು, ಅದೆಲ್ಲನೂ ಇದೆ. ಚೆನ್ನಾಗಿದೆ. ನೀವು ಈ ಕಡೆ ಯಾರಾದರೂ ಬಂದಿದ್ದರೆ ಬರ್ಬೋದು. ಇದು ಸೆಕೆಂಡ್ ಸ್ಟೇಜ್ ಹತ್ರ ಇರುವಂತಹ ಶಾಪ್. ಚೆನ್ನಾಗಿದೆ. ಎಲ್ಲ ಆಫರ್ ಇಟ್ಟಿದ್ರು. ಮಿಕ್ಸಿ, ಕುಕ್ಕರು ಎಲ್ಲ ಆಫರಲ್ಲಿತ್ತು. ಚೆನ್ನಾಗಿತ್ತು, ತೊಗೋಬೋದು. ನಾನು ಇಷ್ಟೇ ವೀಡಿಯೋಸ್ ಮಾಡ್ಕೊಂಡಿರೋದು, ಜಾಸ್ತಿ ಏನೋ ವೀಡಿಯೋಸ್ ಮಾಡಿಲ್ಲ. ಏನಕ್ಕೆ ನಾನು ಏನು ತೊಗೋತೀನಿ ಅಷ್ಟೇ ವೀಡಿಯೋಸ್ ಮಾಡೋದು. ಆಮೇಲೆ ಎಲ್ಲನೂ ಇತ್ತು ಫ್ರೆಂಡ್ಸ್. ಎಲ್ಲ ಅಂದರೆ ಎಲ್ಲನೂ ನಮಗೆ ಬೇಕಾಗಿರುವಂತಹ ವಸ್ತುಗಳು ಎಲ್ಲನೂ ಇತ್ತು. ನನಗೆ ಅದು ಎರಡು ಬೇಕಾಗಿತ್ತು. ಒಂದು ಸಿಕ್ತು, ಒಂದು ಸಿಗಲಿಲ್ಲ. ಅದು ನನ್ನ ಹಸ್ಬೆಂಡು ಇಷ್ಟ ಆಯಿತು ಅಂತೇಳಿ ತಗೊಂಡ್ರು. ಎಲ್ಲನೂ ವೇಕ್ ಕಂಪ್ನಿದೇ ಇತ್ತು. ನನಗೆ ಅಷ್ಟೊಂದು ಏನೋ ಅಲ್ಲಿ ಆ ಕಂಪ್ನಿ ನನಗೆ ಅಷ್ಟೊಂದು ಇಷ್ಟ ಆಗಿಲ್ಲ, ಅದಕ್ಕೆ ತಗೊಂಡಿಲ್ಲ ನಾನು. ಅದೇ ಹೇಳಿದ್ನಲ್ವ, ಹೇರ್ ಸ್ಟ್ರೈಟ್ನರು ಅದೇ ಕಂಪ್ನಿದಿತ್ತು, ವೇಸ್ಟ್ ಆಯಿತು ಅಂಥೇಳಿ ಬರೀ ಹೇರ್ ಡ್ರೈಯರ್ ಒಂದು ತಗೊಂಡೆ. ಇವಾಗ ಬನ್ನಿ ಮನೆಗೆ ಹೋಗೋಣ. ಮನೆಗೆ ಹೋಗ್ಬಿಟ್ಟು ಇವಾಗ ನಾನು ಇದು ಹೇರ್ ಡ್ರೈಯರ್ ತಗೊಂಡಿದ್ದೀನಿ. ಇದು ವೇಗಾ ಹೇರ್ ಡ್ರೈಯರ್ ಅಂಥೇಳಿ ಈ ಕಂಪ್ನಿದು ತೊಗೊಂಡಿದ್ದೀನಿ. ಫಿಲಿಪ್ಸ್ ಕಂಪ್ನಿದು ಹೊಸಲಿ ಇತ್ತ ನನ್ನ ಹತ್ರ. ಅದು ಒಂದು 2-3 ವರ್ಷ ಯೂಸ್ ಆಯಿತು. ತುಂಬಾ ಹಳೇದಾಯಿತು. ಆಮೇಲೆ ಒಂದು ಸ್ವಲ್ಪ ಅದು ಕೆಟ್ಟೋಯ್ತು. ಹಾಗಾಗಿ ಸರಿ ಅಂಥೇಳಿ ಹೊಸ ತೊಗೊಳ್ಳೋಣ ಅಂದ್ಕೊಂಡು ತೊಗೊಂಬಂದೆ. ನನಗೆ ಹೇರ್ ಸ್ಟ್ರೈಟ್ನರ್ ಒಂದು ಬೇಕಾಗಿತ್ತು. ಹೇರ್ ಸ್ಟ್ರೈಟ್ನರ್ ಅಲ್ಲಿ ಇದ್ದಿರ್ಕಿಲ್ಲ, ಹಾಗಾಗಿ ತಗೊಂಡಿಲ್ಲ. ಇದು ಒಂದು ಪುಟ್ಟದಾಗಿದೆ. ಇದು ತುಂಬ ಇಷ್ಟ ಆಯಿತು ನನಗೆ. ತುಂಬ ಇಷ್ಟ ಆಯಿತು, ಹಾಗಾಗಿ ತಗೊಂಡೆ. ನನ್ನ ಮಗಳ ಫೇವ್ರೇಟ್ ಕಲರ್ ಪಿಂಕ್ ಕಲರ್, ಹಾಗಾಗಿ ತಗೊಂಡಿದ್ದೀನಿ ಪಿಂಕ್ ಕಲರ್. ಹೇಗಿದೆ ಅಂಥೇಳಿ ಕಮೆಂಟ್ ಮಾಡಿ. ಯಾರ ಹತ್ರನೂ ಇದೇನಾ, ಎಷ್ಟು ವರ್ಷ ಆಯಿತು ತಗೊಂಡು, ಹೇಗೆ ಬರ್ತದೆ, ಇದು ಬಾಳಕ್ಕೆ ಬರುತ್ತಾ ಇಲ್ವಾ ಅಂಥೇಳಿನೂ ಕಮೆಂಟ್ ಮಾಡಿ. ಇದು ಬಂದುಬಿಟ್ಟು 1000 ರೂಪೀಸು ಏನೋ ನಮ್ಮ ಮನೆಯವ್ರ ಕಾರ್ಡಿತ್ತು, ಹಾಗಾಗಿ ತಗೊಂಡಿರೋದು. ಇದು ನಾನು ತಗೊಂಡಿರೋದು ಸ್ಮಾರ್ಟ್ ಮಾಲಲ್ಲಿ ತೊಗೊಂಡಿರೋದು. ಅದೇ ಸ್ಟ್ರೈಟ್ನರ್ ಬೇಕು ಅಂತ ಹೇಳಿದ್ನಲ್ವ, ಸ್ಟ್ರೈಟ್ನರ್ ಸಿಗಲಿಲ್ಲ, ಹಾಗಾಗಿ ಇದೊಂದೇ ತೊಗೊಂಡಿದ್ದೀನಿ. ಬನ್ನಿ ಇವಾಗ ಬೇಗ ಅಡುಗೆ ಮಾಡ್ಕೊಳ್ಳೋಣ. ಸಾಂಬಾರು ಮಾಡಬೇಕು. ಸಾಂಬಾರು ಮಾಡೋವಾಗ ಸಿಗ್ತೀನಿ. ಇದು ಹೇಗಿದೆ ಅಂಥೇಳಿ ಕಮೆಂಟ್ ಮಾಡಿ. ಆಮೇಲೆ ಸ್ಟ್ರೈಟ್ನರು ಯಾವ ಕಂಪ್ನಿದಲ್ಲಿ ಚೆನ್ನಾಗಿರುತ್ತೆ ಅಂಥೇಳಿನೂ ನನಗೆ ಕಮೆಂಟ್ ಮಾಡಿ. ಎತ್ತಿಟ್ಬಿಟ್ಟು ಇವಾಗ ಅಡುಗೆ ಮಾಡೋಣ ಫ್ರೆಂಡ್ಸ್. ಇದು ಕಾಳು, ಅವರೆಕಾಳು ತೊಗೊಂಡಿದ್ದೀನಿ. ಇದು ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು ಮೆಂತ್ಯ ಸೊಪ್ಪು ಹಾಕಿಬಿಟ್ಟು ಎಲ್ಲ ಕ್ಲೀನ್ ಮಾಡಿ ತೊಳೆದು ಇಟ್ಕೊಂಡಿದ್ದೀನಿ. ಇದು ಸ್ವಲ್ಪ ಸಣ್ಣಗೆ ಹೆಚ್ಕೊತೀನಿ. ಆಮೇಲೆ ಈರುಳ್ಳಿ, ಇದು ಒಗ್ಗರಣೆಗೆ ಈರುಳ್ಳಿ ತೊಗೊಂಡಿದ್ದೀನಿ. ಇದು ಮಿಕ್ಸಿಗೆ ಈರುಳ್ಳಿ ಸ್ವಲ್ಪ ಎಣ್ಣೆಗೆ ಫ್ರೈ ಮಾಡ್ಕೊಂಡಿದ್ದೀನಿ. ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ಚಕ್ಕೆ, ಲವಂಗ, ಆಮೇಲೆ ಹಸಿಮೆಣಸಿನ್ಕಾಯಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ ತೊಗೋಬೇಕು. ನಾನು ಒಂದು 3 ತೊಗೊಂಡಿದ್ದೀನಿ ಸಾಕು ಅಂಥೇಳಿ. ಈ ಮಿಕ್ಸಿ ಜಾರಲ್ಲಿ ಒಂದು ಟೊಮಾಟೊ, ಒಂದು ಸ್ವಲ್ಪ ಕಾಯಿ ತುರಿ, ಒಂದು ಸ್ವಲ್ಪ ಕಡಲೆ ತೊಗೊಂಡಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ. ಇದು ನಿಮ್ಮ ಆಪ್ಷನಲ್ಲು, ಸ್ವಲ್ಪನಾದರೂ ತೊಗೊಳ್ಳಿ, ಜಾಸ್ತಿ ಏನಾದರೂ ತೊಗೊಳ್ಳಿ. ನಿಮಗೆ ಎಷ್ಟು ಸಾಂಬಾರು ಬೇಕೋ ಅಷ್ಟು ಮಸಾಲೆ ತೊಗೋಬೇಕು. ಆಮೇಲೆ ಇನ್ನೊಂದು ಕಡೆ ಒಂದು ಸ್ವಲ್ಪ ಕುಕ್ಕರ್ಗೆ ಇಟ್ಟಿದ್ದೀನಿ. ಅದು ಕುಕ್ಕರ್ ಕಾದ್ಮೇಲೆ
ಅದಕ್ಕೆ ಒಂದು 2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಆಮೇಲೆ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಲ್ವ ಅದು ಫ್ರೈಗೆ ಈರುಳ್ಳಿ ಹಾಕ್ಕೋತೀನಿ. ಇದು ಒಂದು ಸ್ವಲ್ಪ ಬ್ರೌನ್ ಕಲರ್ ಆಗೋ ಅಷ್ಟು ತನಕ ಫ್ರೈ ಮಾಡೋಣ. ಆಮೇಲೆ ಇದು ಫ್ರೈ ಆದಮೇಲೆ ಇಷ್ಟು ಫ್ರೈ ಆಗಿದೆ ಸಾಕು. ನಾನು ಒಂದು ಸ್ವಲ್ಪ ಅಂದರೆ ಸಣ್ಣಕ್ಕೆ ಹೆಚ್ಕೊಂಡಿಲ್ಲ ಮೆಂತ್ಯ ಸೊಪ್ಪು, ಮೀಡಿಯಮಾಗಿ ಒಂದರಲ್ಲಿ 2 ಅಷ್ಟು ಸ್ವಲ್ಪ ಹೆಚ್ಕೊಂಡಿದ್ದೀನಿ. ಇದು ಬೇಕಾದರೆ ಹಾಕ್ಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ನಾನು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂಥೇಳಿ ಕಹಿ ಏನೂ ಬರಲ್ಲ. ನೀವು ಚೆನ್ನಾಗಿ ಇವಾಗ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ನಾನು ಅನ್ಕೋತೀನಿ ಮೆಂತ್ಯ ಸೊಪ್ಪು ಕಹಿ ಬರಲ್ಲ ಅಂಥೇಳಿ. ಅದು ಫ್ರೈ ಆಗೋ ತನಕ ಇವಾಗ ಮಸಾಲೆ ಎಲ್ಲ ತೊಗೊಂಡಿದ್ದೀನಲ್ವ ಅದು ರುಬ್ಕೋತೀನಿ. ಅದು ಫ್ರೈ ಆಯಿತು. ಆಮೇಲೆ ಇದಕ್ಕಿರೋ ಬೇಳೆ ಇಟ್ಟಿದ್ನಲ್ವ ಅವರೆಬೇಳೆ ಅದು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನಾವು ಯಾವುದೂ ಆಗಲಿ ರೈಸು ಇಲ್ಲಾಂದರೆ ಸಾಂಬಾರು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಸ್ವಲ್ಪ ಚೆನ್ನಾಗಿ ಟೇಸ್ಟ್ ಸ್ವಲ್ಪ ಎಕ್ಸ್ಟ್ರಾ ಬರುತ್ತೆ. ಹಾಗಾಗಿ ಇವಾಗ ನಾನು ಇದು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಇದು ಒಂದು 5 ನಿಮಿಷ ಫ್ರೈ ಆದಮೇಲೆ ನಾನು ರುಬ್ಬಿಟ್ಕೊಂಡಿರುವಂತಹ ಮಸಾಲೆ ಎಲ್ಲ ಹಾಕ್ಕೋತೀನಿ. ಇದಕ್ಕೆ ಸ್ವಲ್ಪ ಅರಿಶಿಣನೂ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದು ನೀವು ಮಿಕ್ಸಿಗೆ ಹಾಕ್ಕೋಬೋದು, ಇಲ್ಲ ಅಂದರೆ ಡೈರೆಕ್ಟ್ ಇವಾಗಾದರೂ ಮಸಾಲೆ ಹಾಕ್ಕೊಂಡ್ಮೇಲೆ ಹಾಕ್ಕೋಬೋದು. ನಾನು ಮಿಕ್ಸಿ ಮಾಡೋವಾಗಲೇ ಸ್ವಲ್ಪ ಅರಿಶಿಣನೂ ಹಾಕ್ಕೊಂಡಿದ್ದೆ. ಇದು ಹಿಂಗೇ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಆಮೇಲೆ ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡ್ರೆ ಆಯಿತು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ನಾನು ಸ್ವಲ್ಪ ಅರಿಶಿಣ ಹಾಕ್ಕೊಂಡಿದ್ದೆ ಅಂಥೇಳಿ ಇವಾಗ ಒಂದು ಸ್ವಲ್ಪ ಹಾಕ್ಕೋತಾ ಇದ್ದೀನಿ. ಅಂದರೆ ಗ್ರೀನ್ ಬರಬೇಕಲ್ವ, ಹಾಗಾಗಿ ಸ್ವಲ್ಪ ಅರಿಶಿಣ ಹಾಕ್ಕೊಂಡೆ. ಇವಾಗ ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಅರಿಶಿಣದ ಹಸಿ ವಾಸನೆ ಹೋಗೋ ತನಕನೂ ಒಂದು ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಜಾಸ್ತಿ ಬೇಡ, ಯಾಕಂದರೆ ಮಸಾಲೆ ಎಲ್ಲ ಫ್ರೈ ಮಾಡ್ಕೊಂಡಿದ್ವಿ ಅಂಥೇಳಿ. ಇಷ್ಟು ಒಂದು ನಿಮಿಷ ಫ್ರೈ ಮಾಡಿಕೊಂಡೆ. ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ಮಸಾಲೆ ಜೊತೆ ಫ್ರೈ ಆದರೆ ಚೆನ್ನಾಗಿರುತ್ತೆ ಅಂಥೇಳಿ ಇವಾಗ ನನಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೋತೀನಿ. ನಾನು ಜಾಸ್ತಿ ತೆಳ್ಳಗೂ ಮಾಡಲ್ಲ, ಸ್ವಲ್ಪ ಗಟ್ಟಿನೂ ಮಾಡಲ್ಲ, ಮೀಡಿಯಮಾಗಿ ಹಾಕ್ಕೋತೀನಿ. ಇವಾಗ ಇದು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ನೀರು ಹಾಕ್ಕೋತಾ ಇದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ಅಂದರೆ ಸ್ವಲ್ಪ ನೀರು ಹಾಕ್ಕೊಂಡು ಆಮೇಲೆ ಕುದ್ದಿದ ಮೇಲೆ ಅದು ಸ್ವಲ್ಪ ಗಟ್ಟಿ ಆಗುತ್ತೆ. ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಜಾಸ್ತಿನೇ ನೀರು ಹಾಕ್ಕೊಂಡಿದ್ದೀನಿ. ಇದು ಕುದ್ದಿದ ಮೇಲೆ ಗಟ್ಟಿಯಾಗುತ್ತೆ. ಆಮೇಲೆ ಮುದ್ದೆ ಮಾಡಿಕೊಂಡು ಊಟ ಮಾಡಿದ್ವಿ ಅಷ್ಟೇ ಫ್ರೆಂಡ್ಸ್. ಊಟ ಎಲ್ಲ ಆಯಿತು. ನಿಮ್ಮ ಜೊತೆ ನಾನು ಶೇರ್ ಮಾಡೋಕ್ಕಾಗಿಲ್ಲ, ಮರ್ತೇ ಬಿಟ್ಟಿದ್ದೆ. ಮುದ್ದೆ ಮಾಡಿದ್ವಿ, ಸಾಂಬಾರು ಆದಮೇಲೆ ಮುದ್ದೆ ಮಾಡಿಕೊಂಡು ಹಾಗೆ ಊಟ ಮಾಡಿದೆ. ಅದು ನಿಮ್ಮ ಜೊತೆ ಬ್ಲಾಗ್ ಮತ್ತೆ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ನನ್ನ ಮಗಳೂ ಊಟ ಎಲ್ಲ ಮಾಡಿ ಮಲ್ಕೊಂಡಿರೋದಾಯಿತು. ಇವಾಗ ನಾನು ಇನ್ನೇನು ಊಟ ಆಯ್ತಲ್ವ, ಬೇಗ ಊಟ ಆಗಿತ್ತು. ಇವಾಗ ಟೈಮ್ ಬಂದುಬಿಟ್ಟು 10:30 ಆಗಿತ್ತು. ಇವಾಗ ಮಲಿಕೊಳ್ಳೋಣ ಅಂದ್ಕೊಂಡಿದ್ವಿ. ಬ್ಲಾಗ್ ಎಂಡ್ ಮಾಡಿಬಿಡೋಣ ಅಂದ್ಕೊಂಡು ಬ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ. ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇವತ್ತಿನ ಒಂದು ಸಿಂಪಲ್ ಆದ ಬ್ಲಾಗ್ ಹೇಗಿತ್ತು ಅಂಥೇಳಿನೂ ನನಗೆ ಕಮೆಂಟ್ ಮಾಡಿ. ಇವಾಗ ಟೈಮು 10:30 ಆಗಿತ್ತಲ್ವ, ಹಾಗಾಗಿ ಮಲಿಕೊಳ್ಳೋಣ ಅಂದ್ಕೊಂಡು ಬಂದಿದ್ದೀನಿ. ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗಿಸ್ತೀನಿ. ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಮತ್ತು ನಾಳಿನ ಬ್ಲಾಗ್ ಜೊತೆ ಸಿಗೋಣ. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಮೈ ಚಾನಲ್ ಸಬ್ಸ್ಕ್ರೈಬ್. ಗುಡ್ ನೈಟ್. ಬಾಯ್.